ಆಪ್ಕಿ ಅದಾಲತ್ನಲ್ಲಿ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮನೀಶ್ ತಿವಾರಿ ಮೇಲೆ ಇರುವ ಆರೋಪ. ಇವರ ಸರ್ಕಾರ ವೋಟುಗಳಿಗೋಸ್ಕರ ಅವಸರವಾಗಿ ನಿರ್ಧಾರಗಳನ್ನ ತಗೋತಿದೆ. ಯಾವಾಗಿಂದ ಈ ಫುಡ್ ಸೆಕ್ಯೂರಿಟಿ ಬಿಲ್ ಬಂದಿದ್ಯೋ ಸುಗ್ರೀವಾಜ್ಞೆ ರೂಪದಲ್ಲಿ, ಆಗಿಂದ ಅನ್ನಿಸ್ತಾ ಇದೆ ಈ ಚುನಾವಣೆ ಸ್ವಲ್ಪ ಬೇಗ ಆಗತ್ತೆ ಅಂತ. ಎಲ್ಲಿವರೆಗೂ ಚುನಾವಣೆಯ ಪ್ರಶ್ನೆ ಇದೆಯೋ, ಚುನಾವಣೆ 2014 ಮೇಗೆ ಆಗುತ್ತೆ. ಅಂಥ ಪಕ್ಷಗಳು ಯಾವುದು ನಿಮ್ಗೆ ವೋಟ್ ಕೊಡ್ತಾ ಇದೆಯೋ, ನಿಮ್ಗೆ ಬೆಂಬಲ ಕೊಡ್ತಾ ಇದೆಯೋ, ಮುಲಾಯಂ ಸಿಂಗ್ ಯಾದವ್ ತರದ ವ್ಯಕ್ತಿಗಳು, ಅವರಿಗೂ ಕೂಡ ಈ ವಿಷಯದ ಬಗ್ಗೆ ಚಿಂತೆ ಇದೆ. ಒಬ್ಬ ನಾಯಕ ನನಗೆ ಹೇಳಿದ್ರು ಏನಂದ್ರೆ, ಮನೀಶ್ ಜಿ ಅವರಿಗೆ ಇದನ್ನ ಖಂಡಿತ ಹೇಳಿ ಏನಂದ್ರೆ, इतनी जल्दी क्या है गौरी साजन के घर जाने की, सखियों के साथ बैठ जरा कुछ बातें हैं समझाने की. ಯಾರು ನಿಮಗೆ ಈ ಮಾತನ್ನ ಹೇಳಿದ್ರು ಅವರ ಪ್ರಾಸಬದ್ಧ ಬುದ್ಧಿವಂತಿಕೆಗೆ ನಾನು ಗೌರವ ಕೊಡ್ತೀನಿ. ಆದ್ರೆ ವಾಸ್ತವ ಏನು ಅಂತಂದ್ರೆ, ಎಲ್ಲಿಯವರೆಗೆ ಸಮಾಜವಾದಿ ಪಾರ್ಟಿಯ ವಿಷಯ ಇದೆಯೋ ಅವ್ರಿಗೆ ಕೆಲವು ಅನುಮಾನಗಳಿತ್ತು. ಏನು ಅಂತಂದ್ರೆ, ಭಾರತದ ಕೃಷಿ ವಲಯ ಏನಿದೆಯೋ ಅದ್ರ ಮೇಲೆ ಇದರ ಪರಿಣಾಮ ಏನ್ ಬೀಳುತ್ತೆ ಅಂತ. ಆದ್ರೆ ಕೃಷಿ ಮಂತ್ರಿಯವರು ಸಾರ್ವಜನಿಕವಾಗಿ ಕೂಡ ಮತ್ತು ಜೊತೆಗೆ ತುಂಬಾನೇ ವ್ಯಾಪಕವಾಗಿ ಈ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಅದೇನಂದ್ರೆ, ಈ ದೇಶದಲ್ಲಿ ಆಹಾರ ಧಾನ್ಯಗಳ ಭಂಡಾರ ಇದೆ ಮತ್ತು ಆಹಾರ ಧಾನ್ಯಗಳ ಭಂಡಾರ ಎಷ್ಟಿದೆ ಅಂತಂದ್ರೆ ಇದನ್ನ ಜಾರಿಗೊಳಿಸೋದಕ್ಕೆ ಮತ್ತು ಒಂದ್ ವೇಳೆ ಎಲ್ಲಾದ್ರೂ ದೇವ್ರ ದಯೆಯಿಂದ ಬೇಡ, ಯಾವ್ದಾದ್ರೂ ವರ್ಷ ಆ ತರದ ಪ್ರಕೃತಿ ವಿಕೋಪ ಬಂದ್ಬಿಟ್ರೆ ಅಥವಾ ಬರಗಾಲ ಬಂದ್ಬಿಟ್ರೆ ಆಗ್ಲೂ ಕೂಡ ಈ ದೇಶದಲ್ಲಿ ಯಾವುದೇ ತರದ ಶೇಖರಣೆ ಇದೆಯೋ ನಮ್ಮಲ್ಲಿ ಈ ಸಾಮರ್ಥ್ಯ ಇದೆ. ಏನು ಅಂದ್ರೆ, ನಾವು ಜನರಿಗೆ ಏನ್ ವಾಗ್ದಾನನ ಕೊಟ್ಟಿದೀವೋ ಆ ವಾಗ್ದಾನನ ಪೂರ್ತಿ ಮಾಡೇ ಮಾಡ್ತೀವಿ. ಎರಡು ಮೂಲ ಆಕ್ಷೇಪಗಳಿವೆ. ಕೆಲವು ವ್ಯಕ್ತಿಗಳು ಹೇಳ್ತಾರೆ ಏನಂದ್ರೆ, ನಮ್ಮ ದೇಶದಲ್ಲಿ ಇಂಥ ಕಾನೂನಿನ ಅವಶ್ಯಕತೆ ಬೇಕಿಲ್ಲ, ಯಾಕಂದ್ರೆ ನಮ್ಮ ದೇಶದಲ್ಲಿ ಹಸಿವಿನಿಂದ ಸಾಯೋರ ಸಂಖ್ಯೆ ಕೇವಲ 4% ಇದೆ. ಆದ್ರೆ 40% ಜನರು ಅಪೌಷ್ಟಿಕತೆಗೆ ಬಲಿಯಾಗ್ತಾ ಇದ್ದಾರೆ. ಅವರು ಮಾಲ್ನ್ಯೂಟ್ರಿಷನ್ ನಿಂದ ಸಾಯ್ತಾ ಇದ್ದಾರೆ. ಹಾಗಾಗಿ ಅವಶ್ಯಕತೆ ಅಂತೂ ಇದೆ ಮಾಲ್ನ್ಯೂಟ್ರಿಷನ್ ನ ಸರಿಪಡಿಸೋದಕ್ಕೆ. ಇದ್ರ ಬದಲಾಗಿ ಅವರಿಗೆ ಕಡಿಮೆ ಬೆಲೆ ಧಾನ್ಯ ಕೊಡೋದು ಸರಿ. ಇವತ್ತು ಆಪ್ಕಿ ಅದಾಲತ್ನಲ್ಲಿ ನಾನು ವಾಗ್ದಾನ ಮಾಡ್ತೀನಿ ಏನಂದ್ರೆ, ಒಂದು ಸಲ ಈ ಸುಗ್ರೀವಾಜ್ಞೆ ಜಾರಿ ಆಗ್ಲಿ, ಏನಿ ಬಾಕಿ ಅವಶ್ಯಕತೆ ವಸ್ತುಗಳಿವ್ಯೋ, ಅದು ಉಪ್ಪಿರ್ಬೋದು ಅಥವಾ ಎಣ್ಣೆ ಇರ್ಬೋದು, ನಾವು ಅದನ್ನು ಕೂಡ ಇದರಲ್ಲಿ ಸೇರಿಸ್ತೀವಿ. ಸಿಗದೇ ಇರೋದ್ರಿಂದ ಜನ ಸಾಯ್ತಾ ಇದ್ದಾರೆ. ಹಾಸ್ಪಿಟಲ್ನ ಸೌಲಭ್ಯ ಇಲ್ಲದೆ ಇರೋದ್ರಿಂದ ಜನಗಳು ಸಾಯ್ತಾ ಇದ್ದಾರೆ. ಕೆಲವೊಂದು ಅಂಕಿಅಂಶ ನನ್ನ ಹತ್ರ ಇದೆ. ಪ್ರತಿ 3ನೇ ಗರ್ಭಿಣಿ ಮಹಿಳೆ ಸಾಕಷ್ಟು ಆಹಾರ ಸಿಗದೇ ಇರೋ ಕಾರಣದಿಂದ ರಕ್ತಹೀನತೆಯಿಂದ ಬಳಲ್ತಿದ್ದಾಳೆ. ಒಂದು ವೇಳೆ ಮಕ್ಕಳ ಬಗ್ಗೆ ಮಾತಾಡೋದಾದ್ರೆ, ಇದು ಯುನಿಸೆಫ್ನ ಅಂಕಿಅಂಶಗಳು. ನಮ್ಮ ದೇಶದಲ್ಲಿ ಪ್ರತಿ ಗಂಟೆಗೆ 180 ಮಕ್ಕಳು ಅಪೌಷ್ಟಿಕತೆಯ ಕಾರಣದಿಂದಾಗಿ ಸಾವಿಗೀಡಾಗ್ತಾ ಇದ್ದಾರೆ. ನೀವ್ ಹೇಳಿದ್ ಸರಿನೇ ಇದೆ. ನಾವಿದ್ರಿಂದ ಏನ್ ಹೇಳ್ತಾರಲ್ಲ, ಅಂದ್ರೆ ನಾನೇನು ಈ ಮಾತಿಂದ ಓಡ್ ಹೋಗ್ತಾ ಇಲ್ಲ ಅಥವಾ ಇದರಲ್ಲಿ ಯಾವುದೇ ವ್ಯತ್ಯಾಸ ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ನೀವ್ ಹೇಳಿದ್ದು ನಿಜವಾಗ್ಲೂ ಸರಿಯಾಗಿನೇ ಇದೆ. ಅಪೌಷ್ಟಿಕತೆ ಒಂದು ಸಮಸ್ಯೆ ಆಗಿದೆ. ಅಪೌಷ್ಟಿಕತೆನ ಎದುರಿಸೋದಕ್ಕೆ ಏನು ಮೊದಲ ಮೂಲಭೂತ ಮತ್ತು ಬುನಾದಿಯ ಹೆಜ್ಜೆ ಇದೆಯೋ ಅಥವಾ ಏನವರ ದಿನನಿತ್ಯದ ಊಟ ಇದೆಯೋ ಅದನ್ನ ಒದಗಿಸೋದಾಗಿದೆ. ಅದನ್ನು ಮಾಡೋದಕ್ಕೆ ನಮ್ಗೆ ಅದ್ರ ಮೇಲೂ ಜನರಿಗೆ ಅನುಮಾನ ಇದೆ. ಅವ್ರು ಹೇಳೋದೇನಂದ್ರೆ, ಇದನ್ನ ಒದಗಿಸೋದಕ್ಕೆ ಏನು ಸಿಸ್ಟಮ್ ಇರಬೇಕೋ, ಆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆಯೋ ಅದಂತೂ ಅದೇ ತರನೇ ಇದೆ ಅಲ್ವಾ. ಸ್ವತಃ ರಾಜೀವ್ ಗಾಂಧಿ ಹೇಳ್ತಾ ಇದ್ರು, ಈಗ ರಾಹುಲ್ ಗಾಂಧಿ ಕೂಡ ಹೇಳ್ತಾ ಇದ್ದಾರೆ ಏನಂದ್ರೆ, ಜನರಿಗೆ ಆ ದುಡ್ಡು ತಲುಪೋದೇ ಇಲ್ಲ ಅಂತ, ಜನರಿಗೆ ಆ ಧಾನ್ಯ ತಲುಪೋದೇ ಇಲ್ಲ ಅಂತ. ಅದರಲ್ಲಿ 1/3 ಮಧ್ಯದಲ್ಲೇ ಇರೋ ವ್ಯಕ್ತಿಗಳೇ ತಿಂದು ಹಾಕ್ತಾರೆ. ನೋಡಿ ರಜತ್ಜಿ, ಇದು ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಯಾವ ರಾಜ್ಯದಲ್ಲಿ ಏನು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇದೆಯೋ ಅದು ಹೇಗಿದೆ ಅಂತ. ಇದು ಆಹಾರ ಧಾನ್ಯಗಳ ಕಾನೂನಾಗೋಗುತ್ತೆ ಮತ್ತು ಜನರು ನ್ಯಾಯಾಲಯಕ್ಕೆ ಕೂಡ ಹೋಗಬಹುದು ಆ ಕಾನೂನನ್ನ ಆಕ್ಷನ್ ಮಾಡೋದಕ್ಕೆ. ನೋಡಿ, ನಮ್ಗೆ ಏನು ಕೊಡಬೇಕಾಗಿತ್ತೋ, ಇದುವರೆಗೂ ತಲುಪಬೇಕಾಗಿತ್ತೋ ಅದು ತಲುಪಿಲ್ಲ ಅಂತ. ಇದರಿಂದ ಒಂದು ಒತ್ತಡ ರಾಜ್ಯ ಸರ್ಕಾರಗಳ ಮೇಲಿರುತ್ತೆ. ವಿಶೇಷವಾಗಿ ಬಿಜೆಪಿಯವರದ್ದು. ಅವರ ಈ ಅನುಮಾನ ಅಂತೂ ಸರಿ ಇದೆ. ಏನಂದ್ರೆ, ಕಾಂಗ್ರೆಸ್ ಈ ಆರ್ಡಿನೆನ್ಸ್ ನ ಇದಕ್ಕೋಸ್ಕರ ತಂದಿದೆ, ಯಾಕಂದ್ರೆ ಅದಕ್ಕೆ ವೋಟ್ ಸಿಗ್ಲಿ ಅಂತ. ಫುಡ್ ಸೆಕ್ಯೂರಿಟಿಗಿಂತ ಜಾಸ್ತಿ ಇದರಲ್ಲಿ ವೋಟ್ ಸೆಕ್ಯೂರಿಟಿ ಪ್ರಶ್ನೆ ಇದೆಯಾ? ಒಂದ್ ವೇಳೆ ಭಾರತೀಯ ಜನತಾ ಪಾರ್ಟಿ ನಿಜವಾಗ್ಲೂ ರಾಷ್ಟ್ರದ ಹಿತವನ್ನ ಪಕ್ಷದ ಹಿತಕ್ಕಿಂತ ಮೇಲಿಟ್ಟಿದ್ರೆ, ನನ್ನ ಅಭಿಪ್ರಾಯ ಇದು, ಅವರು ಈ ಸುಗ್ರೀವಾಜ್ಞೆಗೆ ಬೆಂಬಲ ಕೊಡಬೇಕು. ಯಾಕಂದ್ರೆ ಅವರು ಇದರಲ್ಲಿ ಪಾಲ್ಗೊಳ್ಬೇಕು. ಅದನ್ನ ಮಾಡೋದ್ ಬಿಟ್ಟು ಅವರು ಬದಲಾಗಿ ಟೀಕೆ ಮಾಡೋದಲ್ಲ. ಒಂದ್ ವೇಳೆ ಅವರು ಟೀಕೆನೆ ಮಾಡ್ತಾರೆ ಅಂತ ಆದ್ರೆ ಆಗ ದೇಶಕ್ಕೆ ಗೊತ್ತಾಗೋದೇನು ಅಂದ್ರೆ, ಯಾವ ವ್ಯಕ್ತಿ ಯಾವ ರಾಜಕೀಯ ಪಕ್ಷ ಅವ್ರ ಜೊತೆ ನಿಂತಿದೆ ಮತ್ತು ಯಾರು ವಿರುದ್ಧ ನಿಂತಿದ್ದಾರೆ ಅಂತ. ಆದ್ರೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಫುಡ್ ಸೆಕ್ಯೂರಿಟಿ ಜೊತೆಗೆ ವೋಟ್ ಸೆಕ್ಯೂರಿಟಿ ಕೂಡ ಮಾಡ್ತಾ ಇದ್ದಾರಾ? ನೋಡಿ, ಎಲ್ಲಿಯವರೆಗೆ ವೋಟ್ನ ಪ್ರಶ್ನೆ ಇದೆಯೋ ರಜತ್ ಅವರೇ, ಪ್ರಜಾಪ್ರಭುತ್ವದಲ್ಲಿ ಜನರು ಅಂತ ಏನಿದಾರೋ ಅವರು ದೇವ್ರ ಸಮಾನ.
ಮತ್ ಯಾವಾಗ 2014 ಬರುತ್ತೋ ಏನ್ ಜನತೆ ನಿರ್ಧಾರ ಮಾಡ್ತಾರೋ ನಾವದನ್ನ ಒಪ್ಕೋತೀವಿ. ಒಂದ್ ವೇಳೆ ನಮ್ಗೆ ಇನ್ನೊಂದ್ಸಲ ಅವಕಾಶ ಕೊಟ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಸರ್ಕಾರ ರಚನೆ ಮಾಡ್ತೀವಿ, ವಾಗ್ದಾನಗಳನ್ನ ಪೂರ್ತಿ ಮಾಡ್ತೀವಿ. ಒಂದ್ ವೇಳೆ ಬೇರೆ ಯಾರಿಗಾದ್ರೂ ಅವಕಾಶ ಕೊಟ್ರೆ ನಾವು ಅವ್ರಿಗೆ ರಚನಾತ್ಮಕ ಬೆಂಬಲ ಕೊಡ್ತೀವಿ. ಇದು ಪ್ರಜಾಪ್ರಭುತ್ವದ ಚಕ್ರ ಸುತ್ತನೇ ಇರುತ್ತೆ. ನಾನು ಮಾನ್ಯರಿಗೆ ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ನಾನು ಉತ್ತರಾಖಂಡಕ್ಕೆ ಸಂಬಂಧಪಟ್ಟಿದ್ದೀನಿ ಮತ್ತೆ ತಳಮಟ್ಟದಲ್ಲಿ ವಾಸ್ತವ ಏನಿದೆ ಅಂತ ನಂಗೆ ಗೊತ್ತಿದೆ. ಹಾಗಾಗಿ ಮನ್ರೇಗಾ ಬಗ್ಗೆ ಒಂದ್ ವೇಳೆ ಮಾತಾಡಿದ್ರೆ ಅಲ್ಲಿ ಎಷ್ಟೆಲ್ಲ ಮೊತ್ತ ಬರುತ್ತೋ ಅಕೌಂಟ್ಸ್ ಅಲ್ಲಿ, ಅದರಲ್ಲಿ ಎಷ್ಟು ಜನರು ಸೇರ್ಕೊಂಡಿದಾರೋ, ಎಷ್ಟು ಜನರ ಹೆಸರಿದೆಯೋ ಅದು ಆಮೇಲೆ ಗೊತ್ತಾಗತ್ತೆ. ಏನಂದ್ರೆ ಅದರಲ್ಲಿ ಅರ್ಧದಷ್ಟು ಜನ ದೇವ್ರ ಪಾದ ಸೇರ್ಕೊಂಡಿದ್ದಾರೆ ಅಂತ. ಆದ್ರೆ ಅವ್ರ ಹೆಸರಿನಲ್ಲಿ ಮನ್ರೇಗಾ ಸ್ಕೀಮ್ ನಡೀತಿದೆ ಮತ್ತು ಮೊತ್ತ ಅವ್ರ ಅಕೌಂಟ್ಗೆ ಹೋಗ್ತಿದೆ ಅಂತ. ಮತ್ತು ಏನ್ ಮೊತ್ತ ಇದೆಯೋ ಅದು ಅರ್ಧದಷ್ಟು ಮಧ್ಯವರ್ತಿಗಳು ಯಾರಿದಾರೋ ಅವ್ರು ತಿಂದು ಹಾಕ್ತಿದ್ದಾರೆ. ಈ ದೃಷ್ಟಿಕೋನದಲ್ಲಿ ಮನ್ರೇಗಾ ಸ್ಕೀಮ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಹೇಳ್ತೀರಾ? ಮನ್ರೇಗಾ ದುಡ್ಡು ವಿತರಣೆ ಅಂತ ಏನಿದೆಯೋ ಅದು ಆ ಊರಿನ ಗ್ರಾಮ ಪಂಚಾಯಿತಿ ಮೂಲಕ ಮಾಡಲಾಗುತ್ತೆ. ಈಗ ಒಂದು ವೇಳೆ ಯಾವುದಾದ್ರೂ ಊರಿನಲ್ಲಿ ಅಥವಾ ಯಾವುದಾದ್ರೂ ಪ್ರದೇಶದಿಂದ ನೀವು ಬರ್ತಾ ಇದ್ದೀರೋ ಅಲ್ಲಿ ಯಾವ ತರದ ವ್ಯಕ್ತಿಗಳಿದ್ದಾರೆ ಅಂದ್ರೆ ಯಾರು ಬಡವರ ದುಡ್ಡನ್ನ ಕೂಡ ನುಂಗ್ ಹಾಕ್ತಾ ಇದಾರೋ ಅವ್ರ ವಿರುದ್ಧ ಖಂಡಿತವಾಗಿ ಕ್ರಮ ತಗೊಳ್ಳೇಬೇಕು. ನೋಡಿ, ಯಾಕಂದ್ರೆ ಇಂಥದ್ದೇ ಭಯ ಫುಡ್ ಸೆಕ್ಯೂರಿಟಿ ಬಗ್ಗೆ ಕೂಡ ಇದೆ. ಈ ಊಟ ಸಾಮಾನ್ಯ ಮನುಷ್ಯರವರೆಗೂ ತಲುಪುತ್ತಾ ಅಥವಾ ತಲುಪಲ್ವಾ, ಇದ್ರ ಬಗ್ಗೆ ಜನರ ಮನಸ್ಸಲ್ಲಿ ಅನುಮಾನ ಇದೆ. ನೀವು ಹೇಳೋದು ಪೂರ್ತಿಯಾಗಿ ಸರಿ ಇದೆ ರಜತ್ ಅವರೇ. ಏನಂದ್ರೆ ಆ ಲಾಸ್ಟ್ ಮೈಲ್ ಏನಿದೆ, ಯಾವಾಗ್ಲೂ ಯಾವ ಸರ್ಕಾರದ ಸ್ಕೀಮ್ ಸರ್ಕಾರದ ತುದಿಯನ್ನ ಬಿಡುತ್ತೋ ಮತ್ತು ಜನರವರೆಗೆ ತಲುಪುತ್ತೋ ಆಗ ಆ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಕಣ್ಮರೆಯಾಗುತ್ತೆ. ಮತ್ ಇವತ್ತು ಏನು ಅತಿ ದೊಡ್ಡ ಸವಾಲು ಈ ದೇಶದ ಮುಂದಿದೆ ಅಂದ್ರೆ ಅದು ಕೇವಲ ನಮ್ಮ ಮುಂದೆ ಮಾತ್ರ ಅಲ್ಲ, ಪ್ರತಿಯೊಂದು ರಾಜಕೀಯದ ಪಕ್ಷದ ಮುಂದೆ, ಪ್ರತಿಯೊಬ್ಬ ಆಡಳಿತಕಾರಿಯ ಮುಂದೆನೂ ಇದೆ. ಅದನ್ನ ಯಾವ ರೀತಿ ಸರಿಪಡಿಸಬೇಕು ಮತ್ತು ಇದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನ 1,25,000 ಕೋಟಿನಲ್ಲಿ ಜನರಿಗೆ ಕೇವಲ 25,000 ಕೋಟಿ ಇದಕ್ಕೋಸ್ಕರನೇ ಇದಕ್ಕೋಸ್ಕರನೇ ಎರಡನೇ ಸ್ಕೀಮ್ ಏನಿದೆ, ಎರಡನೇ ಸ್ಕೀಮ್ ನ ಸರ್ಕಾರ ಶುರು ಮಾಡಿದೆ, ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್ದು. ನೋಡಿ, ಆಹಾರ ಧಾನ್ಯಗಳನ್ನ ನೀವು ಫಿಸಿಕಲಿ ಡೆಲಿವರಿ ಮಾಡಿ, ನೀವು ಫಿಸಿಕಲಿ ಡೆಲಿವರಿ ಮಾಡ್ಬೇಕಾಗತ್ತೆ ಅಲ್ವಾ? ಆದ್ರೆ ದುಡ್ಡು ಅಂತ ಏನಿದೆಯೋ ಡಿಬಿಟಿ ಮೂಲಕ ನಾವು ಜನರಿಗೆ ದುಡ್ಡನ್ನ ಹೇಗೆ ತಲುಪಿಸ್ತಾ ಇದೀವೋ ಅದ್ರ ಉದ್ದೇಶನೇ ಇದು. ಒಂದ್ ವೇಳೆ ₹1 ನಾವು ದೆಹಲಿಯಿಂದ ಕಳಿಸ್ತಾ ಇದೀವಿ ಅಂದ್ರೆ ಆ ₹1 ಜನರಿಗೆ ತಲುಪಬೇಕು. ಯಾಕಂದ್ರೆ ನಮ್ಮ ಅಭಿಪ್ರಾಯ ಏನು ಅಂದ್ರೆ ಅಂಕಿ ಅಂಶಗಳಿವೆ. ಅರುಣಾ ರಾಯ್ ಯಾರು ಸೋನಿಯಾ ಗಾಂಧಿ ಅವರ ಆಪ್ತರು ಅಂತ ಕರೆಸ್ಕೊಳ್ತಾರಲ್ಲ, NSCಯ ಮೆಂಬರ್ ಆಗಿದ್ರು, ಅವರು ಹೇಳ್ತಾರೆ ಅಜ್ಮೇರ್ನಲ್ಲಿ ಅವರು ವಿಚಾರಣೆ ಮಾಡಿದ್ರಂತೆ 35,000 ಜನರಿಗೋಸ್ಕರ ದುಡ್ಡು ಕಳಿಸಲಾಗಿತ್ತು, ಆದ್ರೆ ಕೇವಲ 150 ಜನರಿಗೆ ತಲುಪಿತ್ತು. ನೋಡಿ, ನಾನು ಅದರದ್ದು ನಿಮಗೆ ಎರಡನೇ ಉದಾಹರಣೆ ಕೂಡ ಕೊಡ್ತೀನಿ. ನನ್ನ ಪಕ್ಕದ ಜಿಲ್ಲೆಯಲ್ಲಿ ಏನ್ ಸರ್ಕಾರ ಇದೆ, ಆ ಸರ್ಕಾರ 51 ಜಿಲ್ಲೆಗಳನ್ನ ಆರಿಸ್ಕೊಂಡಿತ್ತು. ನಮ್ ಪಕ್ಕದ ಜಿಲ್ಲೆ ಏನಿದೆ ಫತೇಗಢ ಸಾಬ್, ಅದನ್ನ ಕೂಡ ಆರಿಸ್ಕೊಂಡಿದ್ರು ಮೊದಲನೇ ಹಂತದಲ್ಲಿ. ಮತ್ತು ಅಲ್ಲಿಂದ ಏನು ಅನುಭವ ಆಗಿದೆಯೋ ಅದು ಚೆನ್ನಾಗಿದೆ. ಯಾಕಂದ್ರೆ ಯಾವ ಸರ್ಕಾರ ದುಡ್ಡನ್ನ ಕಳಿಸ್ಕೊಟ್ಟಿತ್ತೋ ಆ ದುಡ್ಡು ಜನರಿಗೆ ತಲುಪಿದೆ. ನಮ್ಮ ಉದ್ದೇಶ ಏನಂದ್ರೆ ಯಾವಾಗ ಹಣದ ಹಂಚಿಕೆ ಸಮಾನವಾಗುತ್ತೋ ಆಗಾಗತ್ತೆ ಭಾರತ ಮಹಾನ್. ಇದು ನಮ್ಮ ಡಿಬಿಟಿ ಹಿಂದಿನ ಉದ್ದೇಶ.